ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇವೆಲ್ಲವನ್ನ ಇಟ್ಕೊಂಡು ಕೆಂಪೇಗೌಡ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮೇಡಮ್ ಈ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಅಂಗವಿಕಲರಿಗೆ ರಸ್ತೆಗಳಲ್ಲಿ ಚರ್ಮ ಕುಟೀರಗಳು, ಆ ಚರ್ಮ ಕುಟೀರಗಳಲ್ಲಿ ಅಂಗವಿಕಲ ಕೂತಿದ್ದಾನೆ, ಅವನ್ನ ತಗೊಂಡೋಗ್ಬಿಟ್ಟು ನೀವು ಎಲ್ಲಿ ಕೂರಿಸ್ತೀರಿ ಕೃಷ್ಣ ಬೈರೇಗೌಡ್ರೆ? ಈಗ ನೆಕ್ಸ್ಟ್ ಎಲ್ಲಿ ಕೂರಿಸ್ತೀರಾ? ಅವ್ನು ಹೋಗ್ತಾನಾ? ಇವೆಲ್ಲವೂ ನಾವು ನೀವೆಲ್ಲ ತುಂಬಾ ಸಮಸ್ಯೆಗಳಿದೆ. ಆಳವಾಗಿ ಕೃಷ್ಣ ಬೈರೇಗೌಡರು ಫಾರಿನ್ ಅಲ್ಲಿ ಓದ್ ಬಂದಿದ್ದೀರಾ. ರಾಹುಲ್ ಗಾಂಧಿ ಅವ್ರು ಕರ್ಕ ಬಂದ್ಬಿಟ್ಟು ಇದೇ ನಮ್ಮ ಈಗಿರೋ CM ಇವರೆಲ್ಲರನ್ನು ಭೇಟಿ ಮಾಡಿಸಿದ್ರು, ನಾನು ಇನ್ನೂ ಮರ್ತಿಲ್ಲ. ರಾಹುಲ್ ಗಾಂಧಿ ಅವರು ಇವ್ರಿಗೆಲ್ಲ ಅಭಯ ಕೊಟ್ಟಿದ್ರು. ಇವತ್ತು ಕರ್ಸಿ ರಾಹುಲ್ ಗಾಂಧಿ ಸಾಹೇಬ್ರನ್ನ ಕರ್ನಾಟಕಕ್ಕೆ. ACDK ಶಿವಕುಮಾರ್ ಸರ್ ಅವರು ಅಲ್ಲ ಕರ್ಸ್ತೆ. ಇವೆಲ್ಲ ನೋಡಿ ರಾಧಕ್ಕ, ನಿಮ್ಮ ಪಂಚಾಯಿತಿಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದೇವೆ, ಬಡವರು ಬಿಚ್ಚಿಟ್ಟಿದ್ದಾರೆ. ಬಿಡಿ, ನಾವು ಸರ್ಕಾರಗಳೆಲ್ಲನೇ ಮಾನವೀಯತೆ ಇದೆ. ನನ್ನ ಅಕ್ಕ ಬೇರೆ ಅಲ್ಲ, ಇವರೆಲ್ಲ ಬೇರೆ ಅಲ್ಲ. ಈ ಮಾನವೀಯತೆಗೆ ಬೆಲೆ ಕೊಡ್ರಿ. ಮಾನವೀಯತೆಗೆ ಬೆಲೆ ಇಲ್ಲ ನಿಮ್ಮ ಹತ್ರ. ಇವರೆಲ್ಲರನ್ನು ಹೊಡೆದಿ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಸುವಂತ ಕೃಷ್ಣ ಬೈರೇಗೌಡ್ರೆ ಚುರುಕಂದಿಲ್ವಾ? ನಿಮ್ಮ ಹೆಂಡತಿ ನೋಡಿದಾಗ ಚುರುಕಂದಿಲ್ವಾ? ನಿಮ್ಮ ಸಹೋದರರು ನೋಡಿದ್ರೆ ಚುರುಕಂದಿಲ್ವಾ? ನೀವು ಮಾತ್ರ ಮಿನಿಸ್ಟ್ರು, ಇವ್ರು ಯಾರು ಬೇರೆಯವ್ರಾ? ಬಡವ್ರ ಕೋಪ ದೌಡೆಗ್ ಮೂಲ ಅಲ್ಲ, ಅದಕ್ಕೋಸ್ಕರ ದಯಮಾಡಿ ಮೇಡಮ್ ಸುಂದರ ಮಾಡ್ಬೇಕಾ, ಸ್ವಚ್ಛ ಮಾಡ್ಬೇಕಾ, ಬಡವರಿಗೆ GBA ಅಲ್ಲ, ಶ್ರೀಮಂತರಿಗೆ ಮಾತ್ರ. ಕರೀರಿ ನಮ್ಮನ್ನ ಕರೀರಿ, ನಿಮ್ ಕೈ ಜೋಡಿಸ್ತೀವಿ, ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಆಲ್ ರೈಟ್. ಎಸ್ ಗಣೇಶ್ ಅವರು ಸೊಲ್ಯೂಷನ್ ಏನ್ ಹೇಳ್ಬಿಡಿ ಸರ್. ಯಾಕೆ ಅಂದ್ರೆ ತಾವು ಬಹಳ ವರ್ಷಗಳಿಂದ ನೀವು ಇಲ್ಲಿ ಬೆಂಗಳೂರಿನಲ್ಲಿ ಇದ್ದೀರಿ, ಕಾರ್ಪೊರೇಟರ್ ಆಗಿದ್ದವರು ನೀವು, ನಿಮ್ಗೆ ಸಮಸ್ಯೆಗಳ ಮೂಲನೂ ಗೊತ್ತು, ಅದಕ್ಕೆ ಅಂತ್ಯ ಆಡೋದು ಗೊತ್ತು. ದಯವಿಟ್ಟು ಸಜೆಷನ್ ಕೊಡಿ. ನಾನು ರಂಗಸ್ವಾಮಿಯವರ ಬಗ್ಗೆ ಅಪಾರ ಗೌರವನೂ ಇದೆ, ಅವರ ಹೋರಾಟದ ಬಗ್ಗೆನೂ ಗೌರವ ಇದೆ. ಆಮೇಲೆ ಅವ್ರು ಮಾಡಿದರ ಫಲವಾಗಿ ಒಂದಷ್ಟು ಜನಕ್ಕೆ ಬದುಕು ಸಂಘಟಿತರ. ನಾನು ಅವ್ರನ್ನ ತೆಗೊಳ್ಳಿಕ್ಕೆ ನಾವು ಯಾರೂ ಬಂದಿಲ್ಲ. ನನಗೆ ಕೋಪ ಆಕ್ರೋಶ ಯಾಕೆ ಅಂದ್ರೆ ನೀವಿದ್ರೂ ಅವ್ರನ್ನ ಟಚ್ ಮಾಡಿದ್ರಲ್ಲ, ಅದು ಕೋಪ ಅಷ್ಟೇ, ಸಾತ್ವಿಕ ಕೋಪ. ಕೇಳಿ ನಾನು ಇಲ್ಲ ಕೇಳ್ತಿದ್ದೀರಾ ನೋಡಿ, ಹೇಳ್ತಿದ್ದೀರಾ ಅಲ್ಲಲ್ಲ ಕೇಳ್ತಿದ್ದೀರಾ ನೋಡಿ. ಅವರೇ ಹೇಳಿದ್ರು ನಮ್ಮಲ್ಲಿ ಒಂದೇ ಸಂಘಟನೆ ಇಲ್ಲ, 10 ಸಂಘಟನೆ ಇದೆ ಅಂತ ಹೇಳಿದ್ರು. ನಮ್ಮಲ್ಲೂ ಒಂದೇ ಪಕ್ಷ ಇಲ್ಲ, 10 ಪಕ್ಷ ಇದೆ. ನಾವು ಆ ಪಕ್ಷದ ನೀತಿ ನಿಲುವುಗಳನ್ನು ಮಾತ್ರ ಚರ್ಚೆ ಮಾಡ್ತಿದ್ದೀವಿ, ಅವರ ವೈಯಕ್ತಿಕ ದ್ವೇಷದಿಂದ ಅಲ್ಲ. ಅದಕ್ಕೆ ನಾನು ಹೇಳಿದ್ದು, ಆತುರದಲ್ಲಿ ತೆಗೆದುಕೊಂಡಂಥ ತೀರ್ಮಾನದ ಪರಿಣಾಮವಾಗಿ ತರಾತುರಿಯಲ್ಲಿ ಜಾರಿಗೆ ತಂದ ಕಾರ್ಯಕ್ರಮದ ಪರವಾಗಿ ಇದನ್ನು ಅವರು ಸಮಾಧಾನ ಮಾಡ್ಬೋದಾಗಿತ್ತು. ಅವರೇನು ಶತ್ರುಗಳಲ್ಲ. ಸಮಾಧಾನವಾಗಿ ಕರೆಸಿ ಅವಕಾಶ ಕೊಟ್ಟು, ನೋಡಪ್ಪ ನಾವು ಈ ಥರ ಮಾಡಲೇಬೇಕು ಅಂತಿದ್ದೀವಿ, ಒಂದು ನೀತಿ ಇದೆ, ನಾವು ಸುಪ್ರೀಂ ಕೋರ್ಟ್ ನೀತಿ ಇದೆ, ನಿಮ್ಗೊಂದು ವ್ಯವಸ್ಥೆ ಮಾಡ್ತೀವಿ, ಒಂದು 15 ದಿವಸ ಟೈಮ್ ಕೊಡ್ತೀವಿ, ಇಂಥ ರಸ್ತೆಗಳು ನೀವು ಮಾಡಿರೋದೆಲ್ಲ ಏನು ಇಡೀ ಬೆಂಗಳೂರೇ ಮಾಡಲಿಲ್ಲ, ಎಲ್ಲೋ ಬಹಿರಂಗವಾಗಿದೆ ವ್ಯಾಪಾರ ಇದೆ, ಅಲ್ಲಿ ಮಾಡಿ ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅವರೊಂದು ವ್ಯವಸ್ಥೆ, ಅವರೊಂದು ಮಾತು ಹೇಳ್ತಿದ್ರು, ನನ್ನ ಸಹೋದರಿ ತೆಗೆದು ಬಿಸಾಕ್ತಿದ್ರು. ಸಾಮಾನ್ಯಲ್ಲ ರೀ, ಅವರು ಬಂಡವಾಳ ಹಾಕಿದ್ದಾರೆ ರೀ, ನ್ಯಾಷನಲ್ ವೇಸ್ಟ್ ಆಗುತ್ತೆ. ಆಮೇಲೆ ಮಹೇಶ್ ಅವರು ಒಂದು ಮಾತು ಹೇಳ್ತಿದ್ರು, ಇವತ್ತು ಆರ್ಥಿಕ ಪ್ರಗತಿಗೆ ಅವ್ರದ್ದು ಒಂದು ಕೊಡುಗೆ ಇದೆ ರೀ. ನಮ್ಮ ಫಾರಿನ್ ದೇಶದ ಪ್ರಧಾನಮಂತ್ರಿ ಬಂದಾಗ ಕರ್ಕೊಂಡೋಗಿ ಕೊತ್ತಂಬರಿ ಸೊಪ್ಪಲ್ಲಿ ನಾವು ಹೆಂಗೆ ಡಿಜಿಟಲ್ ವ್ಯಾಪಾರ ಮಾಡ್ತೀವಿ, ಇವು ಚಪ್ಪಲಿ ಅಂಗಡಿ ಇಟ್ಕೊಂಡವ್ರು ಡಿಜಿಟಲ್ 2 ರೂಪಾಯಿ ಇಲ್ಲ ಅಂದರೆ ರೀ, ಇವತ್ತು ಆರ್ಥಿಕ ಕ್ಷೇತ್ರಕ್ಕೆ ಬಹಳ ಕೊಡುಗೆ ಇದೆ. ಅದು ಯಾರ್ದು? ಬೀದಿ ವ್ಯಾಪಾರಿಗಳದು ತುಂಬ ಕೊಡುಗೆ ಇದೆ, ಕೊಡುಗೆ ಇದೆ. ನಾನು ರಾಜಕೀಯ ಪಕ್ಷವಾಗಿ ಸಾಲ ಕೊಟ್ಟಿದ್ದು ರೊಟೇಷನ್ ಆಗ್ತಾ ಇಲ್ಲ ಸರ್, ಆರ್ಥಿಕತೆಗೆ ಅದೇನೋ ಹಿಂದೆ ಇವಾಗ ಶಿವರಾಮ್ ಕಾರಂತ್ ಲೇಔಟ್ ಮಾಡಿದ್ರು, ಅಲ್ಲೇ ಮಾಡಿ 1-2 ಎಕರೆ ಜಾಗ ಕೊಟ್ಟಿದ್ದು ಬೀದಿ ವ್ಯಾಪಾರಿಗಳಿಗೆ. ಇದು ಸಂತೆ ಅಂತೆಲ್ಲ ಮಾಡಿ, ಇವಾಗ ಯಲಹಂಕಕ್ಕೆ ಹೋದ್ರೆ ಸಂತೆ ಅಂತ ಇವತ್ತು ಅದು ಜಾಗ ಹಂಗೆ ಇದೆ, ಸಂತೆ ಅಂತ ಮಾಡಿ ಮೇಡಮ್. ಇಷ್ಟು ಯಾರಿಗೆ ಬದುಕಬೇಕು ಅನ್ನೋ ಆಟ ಇದೆ, ಯಾರಿಗೆ ಬದುಕಬೇಕು ಅನ್ನೋ ಛಲ ಇದೆ, ಅದು ಬಂದು ವ್ಯಾಪಾರ ಮಾಡಿ ಬದುಕ್ತಾನೆ. ಯಾರು ಕಳ್ತನ ಮಾಡಬೇಕು ಅಂತ ಅವನು ಅಲ್ಲಿ ಹೋಗ್ತಾನೆ, ಅವನ ಬಗ್ಗೆ ಬೇಡ. ಈ ಬದುಕೋರ ಬಗ್ಗೆ ನಮಗೆ ಗೌರವ ಇರಲಿ ಮೇಡಮ್, ಬದುಕೋರ ಬಗ್ಗೆ ಪ್ರೀತಿ ಇರಲಿ ಮೇಡಮ್, ಬದುಕೋರ ಬಗ್ಗೆ ನಮ್ಗೆ ಅವಕಾಶ ಕೊಡಿ, ಸರ್ಕಾರನೇ ಕೊಡಬೇಕು. ರಾಜಕೀಯ ಪಕ್ಷಗಳ ಕಿತ್ತಾಟ ಬೇರೆ. ನಾನು ಒಬ್ಬ ರಾಜಕೀಯ ಪಕ್ಷದ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀನಿ ಹೊರತು ಕಾಂಗ್ರೆಸ್ ಪಕ್ಷನ ತೆಗೊಳ್ಳಿಕ್ಕೆ ಬರಿಲ್ಲ. ನಿಮ್ಮ ಕಾರ್ಯನೀತಿ ದಮನಕಾರಿಯಾದ ನೀತಿ, ನಿಮ್ಮ ಕಾರ್ಯನೀತಿ ದಬ್ಬಾಳಿಕೆ ನೀತಿ, ನಿಮ್ಮ ಕಾರ್ಯನೀತಿ ದೌರ್ಜನ್ಯದ ನೀತಿ. ಅವರೆಲ್ಲ ಹೇಳ್ತಿರೋದು ನಿಮ್ಮ ದೌರ್ಜನ್ಯದ ಬಗ್ಗೆ ಖಂಡಿಸ್ತಾ ಇದ್ದಾರೆ ಹೊರತು ಅವರೆಲ್ಲ ಜಾಗ ಬಿಟ್ಕೊಡ್ತೀವಿ, ನಾವು ತೆರವು ಮಾಡಿಕೊಡ್ತೀವಿ, ಆ ಸುಪ್ರೀಂ ಕೋರ್ಟ್ ಆದೇಶನ ಗೌರವಿಸ್ತೀವಿ ಅಂತ ಹೇಳ್ತಾ ಇದ್ರೆ ಹೊರತು ನಿಮ್ಮ ದಮನಕಾರಿ ನೀತಿಯ ದಬ್ಬಾಳಿಕೆ ವಿರುದ್ಧವಾಗಿ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳಲಿಕ್ಕೆ ಬಂದಿದ್ದಾರೆ ಹೊರತು ನೀವು ದಡ್ರು ಅಂತ ಹೇಳಲಿಕ್ಕೆ ಬಂದಿಲ್ಲ. ಇವರು ನಮ್ಮ ರಂಗಸ್ವಾಮಿ ಅವರೇ, ಈಗ ವಾಟ್ ನೆಕ್ಸ್ಟ್ ಸರ್? ನೆಕ್ಸ್ಟ್ ಏನು? ಈಗ ಇನ್ನೂ ಬಹಳ ಜನ ಇದ್ದಾರೆ ಸರ್, ಕೆಲವೊಂದು ಟಚ್ ಮಾಡಿದ್ದಾರೆ. ಇವಾಗ ನಿನ್ನೆ ಮೀಟಿಂಗ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾನು ಮನೆಗೆ ಹೋಗಿ
ಅದ್ರ ಬಗ್ಗೆ ಕೂಲಾಕುಷಿತವಾಗಿ ಹೇಳಿದ್ದೀನಿ. ಇವತ್ತು ಎಲ್ಲ ಏರಿಯೂ ಬೀದಿ ಬದಿ ಯಾರು ಫುಟ್ಪಾತಲ್ಲಿ ಎಲ್ಲೆಲ್ಲಿ ಆಕ್ಯುಪೇಟ್ ಮಾಡಬೇಕು, HSR ಲೇಟಿಂದ ಎಲ್ಲ ಇವಾಗ ಫುಟ್ಪಾತನ್ನು ರಿಕವರಿ ಮಾಡ್ತಾ ಇದ್ದಾರೆ. ಇವತ್ತು ನಾನು ಒಂದು ತಿಂಗಳವರೆಗೂ ನನಗೆ ಆದೇಶವನ್ನು ನನಗೆ ಗೊತ್ತಿರೋ ಪ್ರಕಾರವಾಗಿ 1 ತಿಂಗಳೊಳಗಡೆ ಇವರೆಲ್ಲ ಕಡೆ ವೆಂಡಿಂಗ್ ಝೋನ್ ಮಾಡಿಕೊಟ್ರೆ ನಾವು ಸೂಕ್ತವಾಗಿ ನಾವು ಸಂಪೂರ್ಣವಾಗಿ ಬದುಕ್ತೀವಿ. 1 ತಿಂಗಳ ಮೇಲೆ ಏನಾದ್ರು ಮಾಡಿಕೊಟ್ಟಿಲ್ಲ ಅಂದಾಗ ಅವರು ಎಲ್ಲ ಸ್ವಲ್ಪ ಬೇರೆ ರೀತಿ ಹೋಗ್ಬೇಕಾಗತ್ತೆ. ಇವಾಗ ಕಳ್ತನಗಳು ಈಗ 8% ಜಾಸ್ತಿ ಆಗಿದೆ, ಹೆಚ್ಚು ಜಾಸ್ತಿ ಆಗಿದೆ. ಸರ್ ನಾನು ಏನ್ ಹೇಳ್ತಿದ್ದೀನಿ ಹೇಳಿ, ಹೌದು. ಎರಡೇ ಚಾಯ್ಸು, ಸ್ವಾವಲಂಬಿಯಾಗಿ ದುಡ್ಡು ತಿನ್ಬೇಕು, ಇಲ್ಲಾಂದ್ರೆ ಕಳ್ತನ ಮಾಡಬೇಕು. ಇವಾಗ ನಾನು ಇದು ಒಂದು ನಿಮಿಷ ಸರ್, ಇವಾಗ ಒಂದು ಸೆಕೆಂಡ್. ಕೃಷ್ಣ ಬೈರೇಗೌಡರು ಈಗ ನಿನ್ನೆ ಕೂಲಾಕುಷಿತವಾಗಿ ಹೇಳಿದರೆ, ನಾವು ಇವಾಗ ಜಾಗವನ್ನು ಐಡೆಂಟಿಫೈ ಮಾಡಕ್ಕೆ ಹೇಳಿದ್ದಾರೆ. ಎಲ್ಲೆಲ್ಲಿ ಬೀದಿ ಬದಿ ಅಲ್ಲಿವರೆಗೂ ಹೋಗಲ್ವಂತ, ಟಚ್ ಮಾಡಲ್ವಂತೆ. ನಾನು ಹೇಳ್ಬಿಡ್ತೀನಿ. ನಿನ್ನೆನೇ ಮಾಡಿದ್ದಾರೆ. ಒಂದು ಸೆಕೆಂಡ್ ಮೇಡಮ್, ಒಂದು ನಿಮಿಷ, ಒಂದು ಸೆಕೆಂಡ್. ಇವಾಗ ಜಾಗವನ್ನು ಐಡೆಂಟಿಫೈ ಮಾಡಿ, ಅಲ್ಲಿ ಇಂಜಿನಿಯರ್ಗಳು ಯಾರು ಇರ್ತಾರೆ, ಯಾಕೆಂದರೆ ಅವ್ರು ಏಕಾಗ್ತಿ ಯಾರೂ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಇವ್ರು ಯಾರು ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ, TVC ಮೆಂಬರ್ ಯಾರು ಇರ್ತಾರೆ, ಅಲ್ಲಿ ಮುಖಂಡರುಗಳು ಇರ್ತಾರೆ, ಆ ಇಂಜಿನಿಯರ್ ಕರೆದು ಒಂದು ಲೆಟ್ರ್ ಕೊಡಬೇಕು ತಕ್ಷಣ. ಇವರು ಯಾರು ಬೀದಿ ಬದಿ ವ್ಯಾಪಾರಿಗಳು ಎಲ್ಲೆಲ್ಲಿ ಯಾವ್ಯಾವ ಏರಿಯಾ ಇದ್ದರೆ, ಎಲ್ಲೆಲ್ಲಿ ಫುಟ್ಪಾತ್ ಮೇಲೆ ಜಾಸ್ತಿ ಅಗಲಾಗಿದ್ದು, ಮೋರಿ ಪಕ್ಕ ಇದ್ದು, ಮೋರಿ ಸ್ಲ್ಯಾಬ್ಲೆಟ್ ಹಾಕಿದರೆ, ಇವಾಗ ಜಾಗ ಕೊಟ್ಟು ಅದು ಎಲ್ಲೆಲ್ಲಿ ನನಗೆ ದಾಖಲೆ ಕೊಟ್ಟರೆ ನಾನು ಕೃಷ್ಣ ಬೈರೇಗೌಡರ ಕುಣಿಸ್ಕೊಂಡು ಅವ್ರ ಅಧಿಕಾರಿಗಳು ಕರೆಸ್ಕೊಂಡು ಅಲ್ಲಿ ವೆಂಡಿಂಗ್ ಝೋನ್ ಮಾಡಿಸ್ಕೊಳ್ಳೋದು 100% ಸತ್ಯ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸೆಕೆಂಡ್ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಅಕಸ್ಮಾತ್ ಏನಾರ ಇವರು ಎಚ್ಚೆತ್ಕೊಳ್ಬೇಕಾಗತ್ತೆ. ನಮ್ಮ ಮುಖಂಡರುಗಳು ಬೇರೆ ಬೇರೆ ಸಂಘಗಳು ಇರ್ಬೋದು, TVC ಮೆಂಬರ್ ಆಗಿರ್ಬೋದು, ತಕ್ಷಣವೇ ನೀವು ಜಾಗ ಐಡೆಂಟಿಫೈ ಮಾಡಿ. ಯಾರಲ್ಲಿ ಆಯುಕ್ತರಿರ್ತಾರೆ, ಇಂಜಿನಿಯರ್ಗಿರ್ತಾರೆ, ಅವ್ರು ಏನಾರ ಅಲ್ಲಿ ಮೀಟಿಂಗ್ ಕರೆದು ತಕ್ಷಣದಲ್ಲೇ, ಇವಾಗ ನಿನ್ನೆ ಹೇಳಿದರೆ, ನಿನ್ನೆ ಮೀಟಿಂಗ್ ಆಗಿದೆ ಸಂಜೆ ತಿರ್ಗಾ